ಕರುನಾಡ ಯುವ ಕಣ್ಮಣಿ ಯುವಜನರ ಆಶಾಕಿರಣ ಮತ್ತು ಕರ್ನಾಟಕ ಪ್ರದೇಶ ಯುವ ಜನತಾದಳ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಟಿ.ಎನ್. ಜವರಾಯಿಗೌಡರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು, ಮುಖಂಡರು. ತನ್ನ ಕಾಮಿಡಿಯಿಂದಲೇ ರಾಜ್ಯದ ಮನಸ್ಸು ಗೆದ್ದ ಗಿಲ್ಲಿಯದ್ದೇ ಹವಾ. ಎಲ್ಲಿ ನೋಡಿದ್ರೂ ಗಿಲ್ಲಿ ಗಿಲ್ಲಿ ಗಿಲ್ಲಿಯದ್ದೇ ಸದ್ದು. ಗಲ್ಲಿ ಗಲ್ಲಿಯಲ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರು ಕೂಡ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ. ಡಮಾಲ್ ಡಿಮಿಲ್ ಡಕ್ಕ, ನೀವ್ ಮನೆಗ್ ಹೋಗೋದ್ ಪಕ್ಕ ಎನ್ನುತ್ತಲೇ ಬಿಗ್ ಬಾಸ್ ಮನೆಯಿಂದ ಎಲ್ಲರನ್ನ ಹೊರಕಳಿಸಿ ದೊಡ್ಡ ಮನೆಯ ವಿನ್ನರ್ ಆಗಿ ಹೊರಬಂದ ಹಾಸ್ಯ ನಟ ಗಿಲ್ಲಿ ಹವಾ ಎಲ್ಲೆಡೆ ಜೋರಾಗಿದೆ. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ, ಗೆದ್ದಾಯ್ತು ಪಕ್ಕ. ಎಸ್, ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿ ನಟ ಇಂದು ಬೆಂಗಳೂರಿನ ಸಿಎಂ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ವಿನ್ನರ್ ಗಿಲ್ಲಿ ನಟರಾಜನನ್ನ ಸಿಎಂ ಸಿದ್ದರಾಮಯ್ಯ ಗಂಧದ ಹಾರ ಹಾಕಿ ಸನ್ಮಾನ ಮಾಡಿದ್ರು. ಗಿಲ್ಲಿ ನಟನ ಭುಜದ ಮೇಲೆ ಖುಷಿಯಿಂದ ಕೈ ಹಾಕಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಗಿಲ್ಲಿ ನಟ ತಮ್ಮ ಎಂದಿನ ಶೈಲಿಯಲ್ಲೇ ಸರಳವಾಗಿ ಶರ್ಟ್ ಧರಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸರಳತೆ ಮೆರೆದ್ರು. ಈ ವೇಳೆ ನಗರಾಭಿವೃದ್ಧಿ ಖಾತೆ ಸಚಿವ ಬೈರತಿ ಸುರೇಶ್ ಸಹ ಉಪಸ್ಥಿತರಿದ್ದರು. ಟ್ರೋಫಿಯನ್ನ ಸಿಎಂಗೆ ತೋರಿಸಿ, ನಾನು ನಿಮ್ಮ ಊರಿನ ಕಡೆಯವನು ಎಂದರು. ಹೆಚ್ಚಾಗಿ ಪಾಪ್ಯುಲಾರಿಟಿ ಬಹಳ ಪಾಪ್ಯುಲಾರಿಟಿ ಆಗೈತೆ. ಒಳ್ಳೆ ಒಂದು ಪಾಪ ನಾನು ನಗಿಸಿ ಎಲ್ಲ ಮಾಡಿ ಎಲ್ಲ ನನ್ನ ವೈಫ್ ಎಲ್ಲ ನಲ್ಲಿ ಮೂಳೆ ಸ್ಟಾರ್ ಗಿಲ್ಲಿ ಈಗ ಕರ್ನಾಟಕದ ಬಿಗ್ ಬಾಸ್ ಒಂಟಿ ಮನೆಯಲ್ಲಿ 24 ಜನ ಸ್ಪರ್ಧಿಗಳ ಜೊತೆ ಹೋರಾಡಿ ಬಿಗ್ ಬಾಸ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ದೊಡ್ಡ ಮನೆಯಿಂದ ಹೊರಬಂದ ಗಿಲ್ಲಿಗೆ ಫ್ಯಾನ್ಸ್ ಕ್ರೇಜ್ ದಿನೇ ದಿನೇ ಜೋರಾಗಿದೆ. ದೊಡ್ಡ ಮನೆಯಿಂದ ಹೊರಬಂದ ಗಿಲ್ಲಿ ಡೈರೆಕ್ಟ್ ಆಗಿ ಶಿವರಾಜ್ ಕುಮಾರ್ ಮನೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು. ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಇನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರುವ ಗಿಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಹೋಗಿ ಅಪ್ಪುವಿನ ಆಶೀರ್ವಾದ ಪಡೆದುಕೊಂಡರು. ಗೆಲುವನ್ನ ನೆತ್ತಿಗೇರಿಸಿಕೊಳ್ಳದೆ ಬಹಳ ವಿನಮ್ರತೆಯಿಂದ ಜನರೊಂದಿಗೆ ಬೆರೆಯುತ್ತಿರುವುದು ಬಹಳ ವಿಶೇಷವಾಗಿ ಕಂಡು ಬರ್ತಿದೆ. ಟ್ರೋಫಿ ಗೆದ್ದ ಬಳಿಕ ಲೈವ್ ಬಂದು ಅಭಿಮಾನಿಗಳೇ ನಮ್ಮನೆ ದೇವ್ರು ಎಂದು ಧನ್ಯವಾದ ತಿಳಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.